ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶವನ್ನ ನೀಡಬೇಕು. ಚರ್ಚೆಗೆ ಅವಕಾಶ ನೀಡುವವರೆಗೂ ಧರಣಿಯನ್ನ ಮಾಡ್ತೇವೆ. ವಿಧಾನಸೌಧದಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸ್ತಾ ಇದ್ದಾರೆ. ಹಗರಣಗಳ ಬಗ್ಗೆ ಸವಿಸ್ತಾರವಾಗಿ ಜನರಿಗೆ ತಿಳಿಸಬೇಕು. ಸದನದಲ್ಲಿ ಸವಿಸ್ತಾರವಾದ ಚರ್ಚೆಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳ್ತಿದ್ದಾರೆ. ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಕೇಳಿ ಬಂದಿದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನ ನೀಡಬೇಕು ಅಂತ ಶಾಸಕ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಶಾಸಕ ಅಶ್ವಥ್ ನಾರಾಯಣ್ ಜೊತೆಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತೇನಾದರೂ ಮತ್ತೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಅಧಿವೇಶನದಲ್ಲಿದೆ ಅಂತ ಹೇಳಿ ಖಂಡಿತ ಈ ದಿಕ್ಕಿನಲ್ಲಿ ಇವತ್ತೇನು ಸರ್ಕಾರ ಮತ್ತು ಸಭಾಧ್ಯಕ್ಷರು ಮಣಿದು ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಭಾಳ ಸಂತೋಷ. ಇಲ್ಲದಿದ್ದರೆ ಧರಣ ಮುಂದುವರಿಯುವಂಥದ್ದಿದೆ. ಅಹೋರಾತ್ರಿ ಧರಣ ಮುಂದುವರಿಸಿ ಏನೊಂದು ಮುಖ್ಯಮಂತ್ರಿಗಳ ರಾಜೀನಾಮೆ, ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಮತ್ತು ಈ ಚರ್ಚೆಗೆ ಮತ್ತು ಎಲ್ಲ ಸವಿಸ್ತಾರವಾಗಿ ಇಡೀ ನಾಡಿನ ಜನತೆಗೆ, ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಏನಿದೆ ಹಗರಣ, ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿದೆ, ಭಾಳ ಸ್ಪಷ್ಟವಾಗಿ ಜನರಿಗೆ ತಿಳಿಸ್ಬೇಕು. ಇದೆಲ್ಲ ಒಂದು ಕಡೆ ಏನು ಅಂತ ಜನಕ್ಕೆ ಇವತ್ತೆಲ್ಲ ಒಂದು ಸ್ವಲ್ಪ ಕೆಲವು ಜನಕ್ಕೆ ಸಂಪೂರ್ಣ ಗೊತ್ತಿದೆ. ಆದರೂ ಭಾಳ ಈ ಸದನದಲ್ಲಿ, ಯಾಕೆಂದರೆ ಎಲ್ಲೆಲ್ಲ ಹೇಳಿದ್ರೆ ಯಾವುದು ಸತ್ಯ ಅಸತ್ಯ ಅನ್ನೋಂಥ ವಿಚಾರಗಳಿರ್ತದೆ. ಇದು ಸತ್ಯವನ್ನು ತಿಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿದೆ. ಎಲ್ಲಿವರೆಗೂ ಈ ಸದನ ನಡೆಯುತ್ತೋ ಅಲ್ಲಿವರೆಗೂ ಅವಕಾಶ ಕೊಡಲ್ಲ ಅಂದಾಗ ಈ ಅಹೋರಾತ್ರಿ ಧರಣ ಮುಂದುವರಿಯುವಂಥದ್ದಾಗುತ್ತೆ. ಒಂದು ತಾರೀಕು ಒಂದು ಕೊನೆ ಹಂತ ಏನು ಅಂದರೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ಸಂಪೂರ್ಣ ಈ ಪ್ರಯತ್ನ ಮುಂದುವರಿಯುವಂಥದ್ದು. ಇಲ್ಲೆಲ್ಲ ಸಾಕ್ಷಿಗಳು ಭಾಳ ಸ್ಪಷ್ಟವಾಗಿದೆ. ಇದೇನೋ ಇರ್ಬೋದು ಹೋಗಿರ್ಬೋದು ಅನ್ನೋಂಥದ್ರಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗಿರುತ್ತೆ. ಹಾಗಾಗಿ ನಾವೇನು ಸುಮ್ಮನೆ ಏಕಾಏಕಿ ಹಾಗೆ ಸರ್ಕಾರದ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಕ್ಕೆ ಕೊಟ್ಟಿರೋಂಥದ್ದಲ್ಲ. ಇದು ಭಾಳ ಸ್ಪಷ್ಟವಾಗಿ ಸಾಕ್ಷಿ ಕಾಣ್ತಿರೋದ್ರಿಂದ ಮುಖ್ಯಮಂತ್ರಿಗಳ ರಾಜೀನಾಮೆನ ಪಡಿಬೇಕು ಅನ್ನೋಂಥ ಭಾಳ ಸ್ಪಷ್ಟ ಉದ್ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಇದಿಷ್ಟು ಕೂಡ ಅಶ್ವಥ್ ನಾರಾಯಣ್ ಅವರ ಮಾತು. ಅಂದರೆ ಪ್ರಮುಖವಾಗಿ ಮೂಡ ಹಗರಣದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಆ ವಿಚಾರವಾಗಿ ಸವಿಸ್ತಾರವಾದಂಥ ಒಂದು ಚರ್ಚೆಗೆ ಅವಕಾಶವನ್ನು ಕೊಡಬೇಕು. ಇಲ್ಲ ಅಂತಿದ್ರೆ ನಮ್ಮ ಅಹೋರಾತ್ರಿ ಧರಣಿ ಎಲ್ಲಿವರೆಗೂ ಕೂಡ ಸದನ ನಡೆಯುತ್ತೋ ಅಲ್ಲಿವರೆಗೂ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ರಾಜಪ್ಪಾಜಿನ TV9 ಬೆಂಗಳೂರು.